ನಮಸ್ಕಾರ ಎಲ್ರಿಗೂ ಸಕಸಂತು ಚಾನಲ್ಗೆ ಸ್ವಾಗತ. ಎಷ್ಟೋ ಜನ BCom MCom ಆ ಕಡೆ ಆ ಥರ ಓದಿರ್ತಾರೆ ಅಥವಾ TCH ನ ಕೂಡ ಮಾಡಿರ್ತಾರೆ. ನಾನು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೂಡ ನಮಗೆ ಕೇಳ್ತಾ ಇದ್ರಿ. ಅದಕ್ಕೆ ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ ಏನಂತಂದ್ರೆ, ಒಂದು ನ್ಯೂಸ್ ಆರ್ಟಿಕಲ್ ಬಂದಿದೆ. ಏನಂತಂದ್ರೆ 59,772 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆಯಂತೆ. ಈ ಭರ್ತಿಗೆ ಒಂದು ಅಪ್ಡೇಟ್ ಕೂಡ ಕೊಡ್ತಾ ಇದ್ದೀನಿ. ಏನಂತಂದ್ರೆ, ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳನ್ನ ಸೇರಿದ್ರೆ 59,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಭರ್ತಿ ಯಾವಾಗ ಆಗತ್ತೆ ಏನು ಅನ್ನೋದು ಒಂದು ಮಟ್ಟಕ್ಕೆ ಅಪ್ಡೇಟ್. ಏನಂತಂದ್ರೆ, ಇವಾಗ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ 46,000 ಜನ ಇದ್ದಾರಂತೆ ಶಿಕ್ಷಕರು. ಪ್ರೌಢಶಾಲೆಗಳಲ್ಲಿ 1,65,000 ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವುಗಳ ಪೈಕಿ ಇನ್ನು 59,000 ಖಾಲಿ ಇದೆ. ಪ್ರಾಥಮಿಕ ಇರ್ಬೋದು ಹಾಗೂ ಪ್ರೌಢಶಾಲೆಗಳಲ್ಲಿ ಇರ್ಬೋದು. ಇದು ಒಂದೇ ಜಿಲ್ಲೆ ಅಲ್ಲ, ಎಲ್ಲ ಜಿಲ್ಲೆಯಿಂದ ಸೇರ್ಬಿಟ್ಟಿರೋ ಮಾಹಿತಿ. 2024ನೇ ಸಾಲಲ್ಲಿ ಅಂದ್ರೆ ಹೋದ ವರ್ಷ ಅಕ್ಟೋಬರ್ 28 ಸಚಿವ ಸಂಪುಟ ಸಭೆ ಯಾವಾಗ ನಡೆಯುತ್ತೆ, ಇದ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೂಡ ಕೊಡ್ತಾರೆ. ಇವಾಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿದ್ದಾರಲ್ಲ ಮಧು ಬಂಗಾರಪ್ಪ ಅವರೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂತಂದ್ರೆ, ಶಿಕ್ಷಕರ ನೇಮಕ ಪ್ರಕ್ರಿಯೆಗಳು ಪಾಲ್ಗೊಳ್ಳಲು ಆಸಕ್ತರಾದವರಿಗೆ ಒಂದು ರೀತಿ ಇವಾಗ ನಿರಾಸೆ ಉಂಟಾಗಿದೆ ಅಂತ ಹೇಳ್ಬೇಕು. ಯಾಕೆ ಅಂತಂದ್ರೆ, ಬೆಳಗಾವಿ ವಿಧಾನಸಭೆಯಲ್ಲಿ ಕೂಡ ಪ್ರಶ್ನೋತ್ತರ ನಡೆದಾಗ, ಕಲಾಪದಲ್ಲಿ ಪ್ರಶ್ನೋತ್ತರ ನಡೆದಾಗ ಗೋಪಾಲಯ್ಯ ಅನ್ನೋರು ಪ್ರಸ್ತಾಪಿಸಿದ ವಿಷಯ ಉತ್ತರ ನೀಡಿ ಅವ್ರು ಮಾತಾಡ್ತಾರೆ. ಹಿಂದಿನ ಸರ್ಕಾರ ಅಂದ್ರೆ ಮುಂಚೆ ಇದ್ದಿದ್ದು BJP ಸರ್ಕಾರ, ಅವರು ಬಂದ್ಬಿಟ್ಟು 4,500 ಶಿಕ್ಷಕರನ್ನ ಮಾತ್ರ ನೇಮಕ ಮಾಡ್ಕೊಂಡಿದ್ರು, ಟೀಚರ್ಸ್ನ. ಆದ್ರೆ ನಮ್ಮ ಸರ್ಕಾರ 13,000 ಶಿಕ್ಷಕರನ್ನ ಭರ್ತಿ ಮಾಡಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,300 ಭರ್ತಿಗೆ ಒಪ್ಪಿಗೆ ಕೊಡಲಾಗಿದೆ. 2022ರಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರ 15,000 ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಅರ್ಹತೆ ಪಡೆದ 13,352 ಅಭ್ಯರ್ಥಿಗಳ ಪೈಕಿ 12,000 ಅಭ್ಯರ್ಥಿಗಳು ನೇಮಕ ಆದೇಶ ಕೂಡ ಮಾಡಿದಾರಂತೆ. ಉಳಿದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿ ನಡೀತಿ. ಅದು ಏನ್ ತೀರ್ಮಾನ ಬರುತ್ತೆ ಅದ್ರ ಮೇಲೆ ಕೂಡ ಅಪ್ಡೇಟ್ ನ ಮಾಡ್ತಾರೆ. ಆದ್ರೆ BJP ಅವರು ಹೇಳಿದಾರೆ, ಅವರು ಪ್ರತಿಪಕ್ಷದ ಬಗ್ಗೆ ಮಾತಾಡಿದ್ದಾರೆ. BJP ಸರ್ಕಾರದಲ್ಲಿ 15,000 ಹುದ್ದೆಗಳಲ್ಲಿ ನೇಮಕಕ್ಕೆ ಅಧಿಸೂಚನೆ ಕೊಟ್ಟಿದ್ರು, ಆದ್ರೆ ಅವರು 3,000-4,000 ಅಷ್ಟೇ ತುಂಬಿದ್ರು ಅಂತ ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅವರು ಗೌರವಧನ ಹೆಚ್ಚಳ ಆಗತ್ತಾ, ಏನಂದ್ರೆ ಗೌರವಧನ ಯಾರಿಗೆ ಅಂತಂದ್ರೆ, ಯಾರು ಅತಿಥಿ ಉಪನ್ಯಾಸಕರು ಇರ್ತಾರೆ, ಗೆಸ್ಟ್ ಲೆಕ್ಚರರ್ಸ್ ಅಂತ ಏನ್ ಕರೀತಾರೆ ಅಂತವ್ರಿಂದ್ರು ಆಗತ್ತಾ ಅಂತಂದ್ರೆ, ಮಾಸಿಕ ಅವ್ರಿಗೆ ಗೌರವಧನ 12,000 ಇವಾಗ ಸಿಗ್ತಿದೆ. ಅದೇ ಕೂಡ ಕನಿಷ್ಠ ವೇತನಕ್ಕಿಂತ ಕಡಿಮೆ ಆಗಿದೆ ಅಂತೆ, 12,000 ರೂಪಾಯಿ. ಆ ಕಾರಣಕ್ಕೋಸ್ಕರ ಸ್ವಲ್ಪ ತೀರ್ಮಾನ ಏನಾದ್ರು ಮಾಡ್ತಾರ ಅಂತಂದ್ರೆ, ಇವಾಗ ಸದ್ಯಕ್ಕೆ ಇಚ್ಛೆ ಇಲ್ವಂತೆ, ಏನಾದ್ರು ಡಿಸಿಷನ್ ಮಾಡಿಲ್ವಂತೆ. ಗೌರವಧನ 12,000 ರೂಪಾಯಿನ ಇರುತ್ತೆ ಮಾಸಿಕವಾಗಿ ಗೆಸ್ಟ್ ಲೆಕ್ಚರರ್ಸ್ಗೆ ಅಂತ ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ನೀವು ಕೂಡ ಟೀಚರ್ಸ್ಗೆ ಅಪ್ಲೈ ಮಾಡ್ತಿದ್ರೆ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ನಾನು ಕೂಡ ನಮ್ಮ ಚಾನಲ್ ಹಾಕ್ತೀನಿ. ನೀವು ಕೂಡ ಯಾವ ರೀತಿ ಟೀಚಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಜಾಬ್ಗಳನ್ನ ನೋಡ್ತಾ ಇದ್ದೀರಾ, ಪ್ರಾಥಮಿಕ ಶಿಕ್ಷಣಕ್ಕ ಅಥವಾ ಪ್ರೌಢಶಾಲೆಗಳಿಗ ಅಂತ ಕೂಡ ನಮಗೆ ಅಪ್ಡೇಟ್ ನ ತಿಳಿಸಿ. ಹಾಗೂ ಈ ಅಪ್ಡೇಟ್ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ.